ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವಕ್ಕೆ ಚಾಲನೆಯನ್ನು ನಾವು ಶಂಖ ನಾದದ ಮೂಲಕ ಕೊಡ್ತಾ ಇದ್ದೀವಿ. ಈಗಾಗಲೇ ಈ ಅಂತಾರಾಷ್ಟ್ರೀಯ ದಿನೋತ್ಸವದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ ಒಂದು ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀವಿ. ಶಂಖನಾದ ಮುಗಿದಿದೆ. ಮುಂದಿನ ಒಂದು ಅಭ್ಯಾಸ ಚಾಲನ ಕ್ರಿಯೆ. ಪ್ರಾರ್ಥನೆ ಆದ ನಂತರ ಚಾಲನ ಕ್ರಿಯೆ ಇರುತ್ತೆ. ಒಂದು ಸಲ ನಾನು ಹೇಳ್ತೀನಿ. ಸಂಗಚ್ಚದ್ವಂ ಸಂವದದ್ವಂ ಸಂಗಚ್ಚದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ ಸಂವೋ ಮನಾಂಸಿ ಜಾನತಾಂ ದೇವಾ ಭಾಗಂ ಯಥಾ ಪೂರ್ವೆ ಸಂಜಾನಾನ ಉಪಾಸತೆ ಮುಂದಿನ ಒಂದು ಅಭ್ಯಾಸ ಚಾಲನ ಕ್ರಿಯೆ, ಲೂಸನಿಂಗ್ ಎಕ್ಸರ್ಸೈಸಸ್. ಮುಂದಿನ ಒಂದು ಅಭ್ಯಾಸ ಚಾಲನಾ ಕ್ರಿಯೆ. ನಿಧಾನ ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳಿ. ಅಲ್ಲಿ ಸ್ಟ್ಯಾಂಡ್ ಅಪ್. ಸಮಸ್ಥಿತಿ ತಾಡಾಸನ, ಸ್ಟ್ಯಾಂಡಿಂಗ್ ತಾಡಾಸನ. ಎರಡೂ ಕಾಲುಗಳನ್ನು ಸೇರಿಸಿ ನೇರವಾಗಿ ನೀಳವಾಗಿ ನಿಂತ್ಕೊಳ್ಳಿ. ಬಿ ಅವೇರ್ ಆಫ್ ಯುವರ್ ಎಂಟೈರ್ ಬಾಡಿ. ನಿಮ್ಮ ದೇಹದ ಅರಿವು ನಿಮಗಿರಲಿ. ನೇರವಾಗಿ ನೀಡುವಾಗಿ ನಿಂತು ಸಹಜವಾಗಿ ಉಸಿರಾಡ್ತಾ ಬನ್ನಿ 5 ಬಾರಿ. ಸಮಸ್ಥಿತಿ, ಪ್ರಾರಂಭಿಕ ಸ್ಥಿತಿ, ಸಮಸ್ಥಿತಿ. ಮೊದಲನೇ ಅಭ್ಯಾಸ ಒಂದು ಕುತ್ತಿಗೆಗೆ ಸಂಬಂಧಪಟ್ಟಂತ ವ್ಯಾಯಾಮ, ನೆಕ್ ಎಕ್ಸರ್ಸೈಸಸ್. ಸ್ಲೋಲಿ ವೈಡನ್ ಯುವರ್ ಲೆಗ್ಸ್ ಅರೌಂಡ್ 9 ಇಂಚಸ್ ಗ್ಯಾಪ್. 9 ಇಂಚು ಅಂತರ ಇಲ್ಲಿ ಪಾದದಿಂದ ಪಾದಕ್ಕೆ 9 ಇಂಚು ಅಂತರಗಳು. ಎರಡೂ ಕೈಗಳನ್ನ ನಿಮ್ಮ ಸೊಂಟದ ಮೇಲೆ ಇಟ್ಕೊಳ್ಳಿ. ಪ್ಲೇಸ್ ಯುವರ್ ಹ್ಯಾಂಡ್ಸ್ ಆನ್ ಯುವರ್ ವೇಸ್ಟ್, ಲುಕ್ ಫಾರ್ವರ್ಡ್. ನಾವು ಅಪ್ ಇನ್ಹೇಲ್, ಉಸಿರು ತಗೊಳ್ತಾ ಮೇಲೆ ನೋಡಿ, ಕುತ್ತಿಗೆ ಭಾಗ ಹಿಗ್ಲಿ. ಡೌನ್ ಎಕ್ಸೇಲ್, ಉಸಿರನ್ನು ಹೊರ ಹಾಕ್ತಾ ನೆಲವನ್ನು ನೋಡಿ, ಕುತ್ತಿಗೆ ಭಾಗ ಕುಗ್ಲಿ. ಅಪ್ ಇನ್ಹೇಲ್, ಡೌನ್ ಎಕ್ಸೇಲ್, ಅಪ್ ಇನ್ಹೇಲ್, ಉಸಿರು ತಗೊಳ್ತಾ ಮೇಲೆ ನೋಡಿ, ಡೌನ್ ಎಕ್ಸೇಲ್, ಅಪ್ ಇನ್ಹೇಲ್, ಕುತ್ತಿಗೆ ಹಿಗ್ಗುವಾಗ ಉಸಿರು ತಗೊಳ್ತಾ ಇದ್ದೀರಾ. ಡೌನ್ ಎಕ್ಸೇಲ್, ಕುತ್ತಿಗೆ ಕುಗ್ಗುವಾಗ ಉಸಿರನ್ನ ಹೊರ ಹಾಕ್ತಾ ಇದ್ರ. ಕೊನೆಯ ಬಾರಿ ಅಪ್ ಇನ್ಹೇಲ್, ಲುಕ್ ಅಪ್. ಡೌನ್ ಎಕ್ಸೇಲ್, ನಿಧಾನ ಉಸಿರನ್ನ ಹೊರ ಹಾಕ್ತಾ ಕೆಳಗೆ ಬಂದು ದೆನ್ ಲುಕ್ ಫಾರ್ವರ್ಡ್. ನಾರ್ಮಲ್ ಪೊಸಿಷನ್, ಸಿ ಸ್ಟ್ರೈಟ್, ಸಹಜವಾದ ಉಸಿರಾಟ. ಈಗ ತಲೆಯನ್ನು ಪಕ್ಕದಿಂದ ಪಕ್ಕಕ್ಕೆ ಡೌನ್ ಮಾಡ್ತಾ ಹೋಗ್ತೀವಿ. ರೈಟ್ ಡೌನ್ ಎಕ್ಸೇಲ್, ಉಸಿರನ್ನ ಹೊರ ಹಾಕ್ತಾ ಬಲಗಿವಿಯನ್ನು ಬಲಭುಜದ ಹತ್ರ ತನ್ನಿ. ಸ್ಟ್ರೈಟ್ ಇನ್ಹೇಲ್, ಕಮ್ ಟು ಸೆಂಟರ್. ಎಕ್ಸೇಲ್ ಡೌನ್. ಅಪ್ ಇನ್ಹೇಲ್, ಡೌನ್ ಎಕ್ಸೇಲ್, ಉಸಿರನ್ನ ಹೊರ ಹಾಕ್ತಾ ಬಲಗಿವಿನ ಬಲಭುಜದ ತನ್ನಿ. ಅಪ್ ಇನ್ಹೇಲ್, ಡೌನ್ ಎಕ್ಸೇಲ್, ಅಪ್ ಇನ್ಹೇಲ್, ಡೌನ್ ಎಕ್ಸೇಲ್,
ಅಪ್ ಇನ್ಹೇಲ್, ಡೌನ್ ಎಕ್ಸ್ಹೇಲ್, ನಿಧಾನ ಉಸಿರನ್ನ ಹೊರ ಹಾಕ್ತಾ ಎಡಗಿನ ಉಸಿರು ತನ್ನಿ. ಅಪ್ ಇನ್ಹೇಲ್, ಕಮ್ ಟು ಸೆಂಟರ್, ಲುಕ್ ಫಾರ್ವರ್ಡ್, ಸಿ ಸ್ಟ್ರೈಟ್. ಈಗ ಪಕ್ಕದಿಂದ ಪಕ್ಕಕ್ಕೆ ಹೆಡ್ಡನ್ನು ತಿರ್ಸ್ಕೊಳ್ತಾ ಬರ್ತೀವಿ. ಹೆಡ್ ಟ್ವಿಸ್ಟ್, ನೆಕ್ ಟ್ವಿಸ್ಟಿಂಗ್. ರೈಟ್ ಬ್ಯಾಕ್ ಎಕ್ಸ್ಹೇಲ್, ಬಲಗಡೆಯಿಂದ ಹಿಂದೆ ನೋಡಿ, ಚಿನ್ ಟು ಯುವರ್ ಶೋಲ್ಡರ್, ಟ್ರೈ ಟು ಬ್ಯಾಕ್ವರ್ಡ್. ಸ್ಟ್ರೈಟ್ ಇನ್ಹೇಲ್, ನಿಧಾನ ಮುಂದೆ ನೋಡಿ. ಎಕ್ಸ್ಹೇಲ್, ಲೆಫ್ಟ್ ಬ್ಯಾಕ್, ಉಸಿರನ್ನು ಹೊರ ಹಾಕ್ತಾ ಎಡಗಡೆಯಿಂದ ಹಿಂದೆ ನೋಡಿ, ಗಲ್ಲ ಭುಜ ಹತ್ರ ಬರಲಿ. ಸ್ಟ್ರೈಟ್ ಇನ್ಹೇಲ್, exhale, go back, right back, chin to your shoulder. Straight inhale, exhale, go back, left back. Straight inhale, exhale, right back, ಉಸಿರನ್ನ ಹೊರ ಹಾಕ್ತಾ ಬಲಗಡೆಯಿಂದ ಹಿಂದೆ ನೋಡಿ. Straight inhale, left back exhale, straight inhale, right back exhale, straight inhale, exhale, left back. Straight inhale, look forward, normal breathing. Come to normal position. Now, neck movement, head rotation. Rotate from right to left. First clockwise, chin on your chest. Rotate your head from right to left. 5, inhale, down, exhale. 4, half round inhale, half round exhale. 3, upper half round inhale, lower half round exhale. 2, 1, 0. Then relax. Look forward. See straight. Normal position. ಈ ಒಂದು ನೆಕ್ ಎಕ್ಸಸೈಸ್ ಇಂದ ನಮ್ಮ ಕುತ್ತಿಗೆ ಭಾಗ ಸಡಿಲವಾಗುತ್ತೆ. ಕುತ್ತಿಗೆನಲ್ಲಿ ಟೆನ್ಷನ್ ಇದ್ದರೆ, ಸ್ಟಿಫ್ನೆಸ್ ಇದ್ದರೆ, ಸ್ಟಿಫ್ನೆಸ್ ಕಡಿಮೆ ಆಗಿ ಬಳಕೆಗೆ ಸುಲಭವಾಗಿ ಕುತ್ತಿಗೆ ಸಡಿಲವಾದ ಒಂದು ನಮಗೆ ಒಂದು ಸಡಿಲತೆ ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಅಭ್ಯಾಸ ಮಾಡಿದ್ವಿ. ಮುಂದಿನ ಒಂದು ಅಭ್ಯಾಸ ಭುಜ ಚಾಲನೆ. ಭುಜಗಳಿಗೆ ಸಂಬಂಧಪಟ್ಟಂತ ಒಂದು ವ್ಯಾಯಾಮವನ್ನು ಮಾಡ್ತಾ ಇದ್ವಿ. ಎರಡೂ ಕೈಗಳನ್ನ ಕೆಳಗಿಳಿಸಿ. ಯುವರ್ ಹ್ಯಾಂಡ್ಸ್ ಫ್ರಮ್ ಸೈಡ್ ವೇಸ್ ಅಪ್. ಇನ್ಹೇಲ್, ಪಕ್ಕದಿಂದ ನಿಧಾನಕ್ಕೆ ಮೇಲೆ ಕಿತ್ತಾ ಬನ್ನಿ. ಅಂಗೈಗಳು ಹೊರಮುಖವಾಗಿರಲಿ. ಲುಕ್ ಫಾರ್ವರ್ಡ್. ಇನ್ಹೇಲ್, ಎಕ್ಸ್ಹೇಲ್, ಡೌನ್. ಉಸಿರನ್ನು ಹೊರ ಹಾಕಿ ನಿಧಾನ ಕೈಗಳನ್ನ ಕೆಳಗೆ ಇಳಿಸಿ. ಎರಡು ಕೈಗಳು ತೊಡೆ ಮೇಲೆ ಬರಲಿ. ಅಪ್ ಇನ್ಹೇಲ್, ಸ್ಟ್ರೆಚ್ ಅಪ್, ಲುಕ್ ಫಾರ್ವರ್ಡ್. ಎಕ್ಸ್ಹೇಲ್, ಡೌನ್. ಉಸಿರನ್ನು ಹೊರ ಹಾಕಿ ನಿಧಾನ ಕೈಗಳನ್ನ ಕೆಳಗೆ ತನ್ನಿ. ಅಪ್ ಇನ್ಹೇಲ್, ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಲುಕ್ ಫಾರ್ವರ್ಡ್. ಉಸಿರನ್ನ ಹೊರ ಹಾಕ್ತಾ ನಿಧಾನ ಕೈಗಳನ್ನ ಕೆಳಗಿಳಿಸಿ. ಇನ್ಹೇಲ್ ಅಪ್, ಮತ್ತೆ ಉಸಿರು ತಗೊಳ್ತಾ ಕೈಗಳನ್ನ ಮೇಲಕ್ಕೆ ತನ್ನಿ. ಅಂಗೈಗಳು ಹೊರಮುಖವಾಗಿರಲಿ. ಲುಕ್ ಫಾರ್ವರ್ಡ್. ಎಕ್ಸೇಲ್, ಡೌನ್. ಉಸಿರನ್ನ ಹೊರ ಹಾಕ್ತಾ ನಿಧಾನ ಕೈಗಳನ್ನ ಕೆಳಗಿಳಿಸಿ. ದೆನ್ ರಿಲೀಸ್. ಮುಂದಿನ ಒಂದು ಅಭ್ಯಾಸ ಭುಜಗಳಿಗೆ ಸಡಿಲತೆಯನ್ನು ಕೊಡ್ತಾ ಬರೋಣ. ವೃತ್ತಾಕಾರವಾಗಿ ಭುಜಗಳನ್ನ ತಿರುಗಿಸ್ತಾ ಬರೋಣ. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಟು ಸೈಡ್ ವೇಸ್. ಅಂಗೈ ಕೆಳಮುಖವಾಗಿರಲಿ. ನಿಧಾನ ತೋಳುಗಳನ್ನ ತಿರುಗಿಸಿ ಅಂಗೈ ಮೇಲ್ಮುಖವಾಗಿರಲಿ. ಎರಡೂ ಕೈಗಳನ್ನ ಮಡಿಸಿ ಮೊಣಕೈಗಿನ ಹತ್ರಕ್ಕೆ. ನಂತರ ಎಲ್ಲ ಬೆರಳುಗಳು ಭುಜದ ಮೇಲೆ ಬರಲಿ. ಮೇಲಿಂದ ಕೆಳಕ್ಕೆ ವೃತ್ತಾಕಾರದಲ್ಲಿ ತಿರುಗಿಸ್ತಾ ಬರ್ತೀವಿ ಭುಜಗಳನ್ನ. ಡೌನ್ 5, ಫುಲ್ ರೌಂಡ್. 4, 3, ಭುಜಗಳ ಮೇಲೆ ಹೋಗಿ ಉಸಿರು ತಗೊಳ್ತಾ ಬನ್ನಿ. ಭುಜಗಳ ಕೆಳಗೆ ಉಸಿರನ್ನ ಹೊರ ಹಾಕಿ. 2, 1. Then opposite direction, reverse. 5, inhale up, exhale down. 4, 3, 2, 1. Then relax. ನಿಧಾನವಾಗಿ ಮತ್ತೆ ಕೈಗಳು ನಿಧಾನಕ್ಕೆ ಪಕ್ಕಕ್ಕೆ ತನ್ನಿ. ಭುಜಗಳು ಸಮಾನಾಂತರವಾಗಿರಲಿ. ತೋಳುಗಳನ್ನ ತಿರುಗಿಸಿ ಉಸಿರನ್ನ ಹೊರ ಹಾಕಿ ನಿಧಾನವಾಗಿ ಎರಡು ಕೈಗಳನ್ನ ಕೆಳಗೆ ಇಳಿಸಿ ತೊಡೆ ಮೇಲೆ ಬರಲಿ ಕೈಗಳು. ಈ ಒಂದು ಅಭ್ಯಾಸದಿಂದ ಭುಜಗಳಿಗೆ ಸಡಿಲತೆ ಬಂದು ಬಳಕೆಗೆ ಸುಲಭವಾಗಿರುತ್ತವೆ. ಆದರೆ ಸ್ಪಾಂಡಿಲೈಟಿಸ್ ಅಂಥವರು ಭುಜದಲ್ಲಿ ಏನೋ ತೊಂದರೆಗಳಿದ್ರೆ ಅಂಥವ್ರು ನೋಡಿಕೊಂಡು ಈ ಒಂದು ಅಭ್ಯಾಸ ನಿಧಾನವಾಗಿ ಮಾಡ್ತಕ್ಕಂಥದ್ದು. ಮುಂದಿನ ಒಂದು ಅಭ್ಯಾಸ ಕಟಿ ಚಾಲನೆ ಅಂತ, ಸೊಂಟಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಾಯಾಮ. ಎರಡೂ ಕೈಗಳನ್ನ ಮುಂದಕ್ಕೆ ತನ್ನಿ. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಫಾರ್ವರ್ಡ್. ಅಂಗೈಗಳು ಒಳಮುಖವಾಗಿರಲಿ. ಕೈಯಿಂದ ಕೈ ಅಂತರ ಭುಜದ ಗ್ಯಾಪ್ ಇರಲಿ. ರೈಟ್ ಬ್ಯಾಕ್ ಎಕ್ಸೇಲ್, ಬಲಗಡೆಯಿಂದ ಹಿಂದೆ ನೋಡಿ. ರೈಟ್ ಬ್ಯಾಕ್ ಎಕ್ಸೇಲ್, ಸಿ ದ ಟಿಪ್ ಆಫ್ ಯುವರ್ ರೈಟ್ ಹ್ಯಾಂಡ್, ಟಚ್ ಯುವರ್ ರೈಟ್ ಶೋಲ್ಡರ್ ವಿತ್ ಯುವರ್ ಲೆಫ್ಟ್ ಹ್ಯಾಂಡ್. Front inhale, look forward. Exhale, go back, left back. Straight inhale. Exhale, go back, right back. Inhale, look forward. Exhale, go back, left back. Straight inhale, look forward. Exhale, right back. Straight inhale. Left back, exhale. Straight inhale.
ದೆನ್ ರಿಲೀಸ್, ಸ್ಲೋಲಿ ರಿಲೀಸ್, ಎಕ್ಸೇಲ್ ಅಂಡ್ ಕಮ್ ಡೌನ್. ಎರಡು ಕೈಗಳನ್ನ ಕೆಳಗಿಳಿಸಿ. ಈ ಒಂದು ಅಭ್ಯಾಸದಿಂದ ಸೊಂಟದ ಭಾಗ ಸಡಿಲಗೊಂಡು ನಮಗೆ ದಿನನಿತ್ಯ ಆಕ್ಟಿವಿಟಿಗಳಲ್ಲಿ ಸುಲಭ ಆಗಿರುತ್ತೆ. ಆದರೆ ಇದರ ಒಂದನ್ನು ಈ ಒಂದು ಮಾಡಬೇಕಾದ್ರೆ ಡಿಸ್ಕಲಿಂದ ಡಿಸ್ಲೊಕೇಟ್ ಇದ್ದರೆ ಅಥವಾ ವರ್ಟಿಬ್ರಾ ಪ್ರಾಬ್ಲಮ್ ಇದ್ದರೆ ಮತ್ತು ಗರ್ಭಿಣಿ ಸ್ತ್ರೀಯರು ಮತ್ತು ಮುಟ್ಟಿನ ಸಮಯದಲ್ಲಿ ಈ ಒಂದು ಅಭ್ಯಾಸವನ್ನು ಅವಾಯ್ಡ್ ಮಾಡ್ಬೋದು ಅಥವಾ ನಿಧಾನವಾಗಿ ಪ್ರಯತ್ನ ಮಾಡ್ಬೋದು. ಈಗ ಮುಂದಿನ ಒಂದು ಅಭ್ಯಾಸ ಜಾನು ಚಾಲನೆ, ಮಂಡಿಗೆ ಸಂಬಂಧಪಟ್ಟಂಥ ಒಂದು ವ್ಯಾಯಾಮ. ನೀ ಮೂಮೆಂಟ್ಸ್, ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಫಾರ್ವರ್ಡ್, ಎರಡೂ ಕೈಗಳನ್ನ ಮುಂದಾಗ್ತೀನಿ, ಅಂಗೈಗಳು ಕೆಳಮುಖವಾಗಲಿ, ಭುಜಕ್ಕೆ ಸಮಾನಾಂತರವಾಗಲಿ ಎರಡು ತೋಳುಗಳು. ಎಕ್ಸೇಲ್ ಮಾಡ್ತಾ ನಿಧಾನ ಕುಳಿತುಕೊಡಿ. ಎಕ್ಸೇಲ್, ಸಿಟ್ ಡೌನ್, ಸ್ಕ್ವಾಟಿಂಗ್ ಪೊಸಿಷನ್. Up inhale, down exhale, look forward, up inhale, down exhale, up inhale, ಉಸಿರು ತಗೊಳ್ತಾ ಮೇಲಕ್ಕೆ ಬರ್ತೀವಿ, ಡೌನ್ ಎಕ್ಸೇಲ್, ಉಸಿರನ್ನ ಹೊರ ಹಾಕ್ತಾ ಕೆಳಗೆ ಕುತ್ಕೊಳ್ಳಿ, ಅಪ್ ಇನ್ಹೇಲ್, ಲಾಸ್ಟ್ ರೌಂಡ್, ಎಕ್ಸೇಲ್ ಡೌನ್, ಉಸಿರನ್ನ ಹೊರ ಹಾಕ್ತಾ ಬೆನ್ನ ನೇರ ಮಾಡಿ ಮುಂದೆ ನೋಡಿ, ಅಪ್ ಇನ್ಹೇಲ್, ಉಸಿರು ತಗೊಳ್ತಾ ಮೇಲೆ ಬನ್ನಿ, ಎಕ್ಸೇಲ್, ರಿಲೀಸ್ ಯುವರ್ ಹ್ಯಾಂಡ್, ನಿಧಾನ ಕೈಗಳನ್ನ ಕೆಳಗಿಳಿಸಿ. ಈ ಒಂದು ಅಭ್ಯಾಸದಿಂದ ನಮ್ಮ ಮಂಡಿಗಳು, ಪೃಷ್ಠಗಳು ಬಲಗೊಳ್ತವೆ. ಹಾಗೆ ತೊಡೆ ಸ್ನಾಯುಗಳು, ಕಿಬ್ಬೊಟ್ಟೆ ಸ್ನಾಯುಗಳು ಬಳಕೆಗೊಳಪಟ್ಟು ಅವುಗಳು ಬಲಗೊಂಡು ಸ್ಟ್ರೆಂಥನ್ ಆಗ್ತವೆ. ಆದರೆ ಈ ಆರ್ಥರೈಟಿಸ್ ಇರೋಂಥವ್ರು ಅಥವಾ ತುಂಬ ಮಂಡಿಯಲ್ಲಿ ತುಂಬ ನೋವಿರೋಂಥವ್ರು, ಸಿವಿಯರ್ ಪೇನ್ ಇರೋಂಥವ್ರು ನೋಡ್ಕೊಂಡು ನಿಧಾನವಾಗಿ ಅಭ್ಯಾಸ ಮಾಡ್ತಕ್ಕಂಥದ್ದು. ಇಲ್ಲಿಗೆ ಒಂದು ಚಾಲನಾ ಕ್ರಿಯೆ ಮುಗಿದಿದೆ. ಮುಂದಿನ ಒಂದು ಅಭ್ಯಾಸ ಯೋಗಾಸನಗಳ ಅಭ್ಯಾಸ. ಈಗ ಚಾಲನಾ ಕ್ರಿಯೆಯ ನಂತರ ಆಸನಗಳ ಅಭ್ಯಾಸ. ಮೊದಲಿಗೆ ತಾಡಾಸನ. ಎರಡೂ ಕಾಲುಗಳನ್ನು ಸೇರಿಸಿ, ಕೈ ಬೆರಳುಗಳು ನೀಳವಾಗಿ ಕೆಳಗೆ ಚಾಚಿರಲಿ, ದೃಷ್ಟಿ ಮುಂದೆ ಇರಲಿ. ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 and 0. ಈಗ ನಿಮ್ಮ ಎರಡೂ ಕೈಗಳನ್ನು ಪಕ್ಕಕ್ಕೆ ಚಾಚಿ, ಹಸ್ತವನ್ನು ಮೇಲಕ್ಕೆ ತಿರುಗಿಸಿ, ಕೈಯನ್ನು ನಿಧಾನವಾಗಿ ತಲೆ ಮೇಲೆ ತೆಗೆದುಕೊಳ್ಳಿ. ಎರಡು ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ, ಕೈಯನ್ನು ಪೂರ್ಣವಾಗಿ ಮೇಲಕ್ಕೆ ಚಾಚಿ. ಈಗ ಮುಂಗಾಲುಗಳ ಮೇಲೆ ನಿಲ್ಲಿ, ಹಿಮ್ಮಡಿಯನ್ನು ಮೇಲೆತ್ತಿ, ದೃಷ್ಟಿ ಮುಂದಿರಲಿ, ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. ಆಲಸ್ಯ ನಿವಾರಣೆಗೆ ಅತ್ಯಂತ ಉತ್ತಮವಾದಂಥ ಅಭ್ಯಾಸ. 5 4 3 2 1 and 0. ಮತ್ತೆ ನಿಧಾನವಾಗಿ ಹಿಮ್ಮಡಿಯನ್ನು ಕೆಳಗಡೆ ಬಿಡಿ, ತಲೆಯ ಮೇಲೆ ಕೈಗಳನ್ನು ತೆಗೆದುಕೊಂಡು ನಂತರ ಪಕ್ಕಕ್ಕೆ ಚಾಚಿ, ಹಸ್ತ ಕೆಳಮುಖ, ನಿಧಾನವಾಗಿ ಕೈಯನ್ನು ಕೆಳಗಡೆ ಬಿಡಿ. ಮುಂದಿನ ಆಸನ ವೃಕ್ಷಾಸನ. ವೃಕ್ಷದಂತೆ ಎಲ್ಲ ಸಂದರ್ಭದಲ್ಲೂ ನಮ್ಮನ್ನು ದೃಢತೆಯತ್ತ ಮತ್ತು ಮಾನಸಿಕ ಸಮತೋಲನತೆ ತೆಗೆದುಕೊಳ್ಳುವಂಥ ಆಸನ ವೃಕ್ಷಾಸನ. ಬಲಗಾಲನ್ನು ಮಡಿಸಿ, ಎಡತೊಡೆಯ ಒಳಭಾಗದಲ್ಲಿಡಿ. ಎರಡೂ ಕೈಗಳನ್ನು ಪಕ್ಕಕ್ಕೆ ಚಾಚಿ, ಹಸ್ತ ಮೇಲ್ಮುಖ, ನಿಧಾನ ಕೈನ ಮೇಲಕ್ಕೆ ತೆಗೆದುಕೊಂಡು ಹೋಗಿ, ಎರಡೂ ಕೈಗಳನ್ನು ಸೇರಿಸಿ, ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 and 0. ಈಗ ನಿಧಾನ ಎರಡು ಕೈನ ಪಕ್ಕಕ್ಕೆ ಚಾಚಿ, ಹಸ್ತ ಕೆಳಮುಖ, ನಿಧಾನ ಕೈ ಮತ್ತು ಕಾಲ ನಿಧಾನ ಸಡಿಲ ಬಿಡಿ. ಈಗ ಎಡಗಾಲನ್ನು ಮಡಿಸಿ, ಬಲ ತೊಡೆಯ ಒಳಭಾಗದಲ್ಲಿ ಇಟ್ಕೊಳ್ಳಿ. ಎರಡೂ ಕೈಗಳನ್ನು ಪಕ್ಕಕ್ಕೆ ಚಾಚಿ, ಹಸ್ತ ಮೇಲ್ಮುಖವಾಗಲಿ, ನಿಧಾನ ಕೈಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ, ದೃಷ್ಟಿ ಮುಂದೆ ಕೇಂದ್ರೀಕೃತವಾಗಿರಲಿ. 5 4 3 2 1 and 0. ಎರಡು ಕೈನ ಮತ್ತೆ ಪಕ್ಕಕ್ಕೆ ಚಾಚಿ, ಹಸ್ತ ಕೆಳಮುಖ, ನಿಧಾನ ಕೈನ ಬಿಡಿ, ಕಾಲನ್ನು ಸಡಿಲ ಮಾಡಿ. ದೇಹ ಸಡಿಲವಾಗಿರಲಿ. ಈಗ ಮುಂದಿನ ಆಸನ ಪಾದಹಸ್ತಾಸನ 1 ಮತ್ತು 2. ಈಗ ಕಾಲುಗಳು ಸ್ವಲ್ಪ ನಿಮ್ಮ ಭುಜದ ಅಂತರಕ್ಕೆ ಇಟ್ಕೊಳ್ಳಿ. ಕೈಯನ್ನು ನಿಧಾನ ಎರಡು ಪಕ್ಕದಿಂದ ಮೇಲಕ್ಕೆ ತೆಗೆದುಕೊಳ್ಳಿ. ಪೂರ್ಣ ಕೈನ ಮೇಲೆ ಚಾಚಿ, ಉಸಿರನ್ನ ದೀರ್ಘವಾಗಿ ತೆಗೆದುಕೊಳ್ಳಿ. ಉಸಿರನ್ನು ಬಿಡ್ತಾ ನಿಧಾನ ಮುಂದೆ ಬಾಗ್ತಾ ಹೋಗಿ, ಸೊಂಟದಿಂದ ಬಾಗಿ. ಈಗ ನಿಮ್ಮ ಪಾದದ ಕೆಳಗೆ ನಿಮ್ಮ ಹಸ್ತವನ್ನು ತೆಗೆದುಕೊಂಡು ಹೋಗುವಂಥ ಅಭ್ಯಾಸ. ತಲೆಯನ್ನು ಎತ್ತಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನ ಬಿಡಿ, ನಿಮ್ಮ ಮುಖವನ್ನು ಎರಡೂ ಕಾಲುಗಳ ನಡುವೆ ತೆಗೆದುಕೊಂಡು ಹೋಗಿ. ಕಾಲುಗಳು ನೇರ ಇರಲಿ, ಮಂಡಿ ಬಾಗುವುದು ಬೇಡ. 5 4 3 2 1
ಆ್ಯಂಡ್ 0. ಈಗ ನಿಧಾನವಾಗಿ ತಲೆಯನ್ನು ಎತ್ತಿ ಕೈಗಳನ್ನು ಸಡಿಲ ಮಾಡ್ಕೊಳ್ಳಿ. ಕಾಲುಗಳನ್ನು ಒಟ್ಟಿಗೆ ಸೇರಿಸಿ ಉಸಿರನ್ನ ತೆಗೆದುಕೊಳ್ಳಿ. ಎರಡು ಹಸ್ತಗಳನ್ನು ಪಾದದ ಪಕ್ಕ ಊರುವಂಥ ಅಭ್ಯಾಸ. ತಲೆಯನ್ನು ತೆಗೆದುಕೊಂಡೋಗಿ ಕಾಲುಗಳ ನಡುವೆ ಸೇರಿಸಿ. ಮಂಡಿ ನೇರ ಇರಲಿ. ಬೆನ್ನಿನ ಸ್ನಾಯುಗಳ ಒಂದು ಸೆಳೆತಕ್ಕೆ ಹಿಗ್ಗುವಿಕೆಗೆ ಹೆಚ್ಚು ಅನುಕೂಲ. ಉದರ ಸ್ನಾಯುಗಳು ಬಲಿಷ್ಠ ಆಗುತ್ತೆ. ಜೀರ್ಣಾಂಗ ಕ್ರಿಯೆ ಹೆಚ್ಚಾಗುತ್ತೆ. 5, 4, 3 ಉಸಿರು ತೆಗೆದುಕೊಂಡು ಉಸಿರು ಬಿಡಬೇಕು. 2, 1 ಆ್ಯಂಡ್ 0. ಸ್ಲೋಲಿ ಹಾಗೆ ಎರಡು ಕೈಗಳನ್ನ ಮೇಲೆ ಎತ್ತಾ ಬನ್ನಿ. ಉಸಿರನ್ನ ತೆಗೆದುಕೊಳ್ತಾ ಬನ್ನಿ. ಪೂರ್ಣವಾಗಿ ದೇಹವನ್ನು ಮೇಲಕ್ಕೆ ಚಾಚಿ ಕೈಯನ್ನು ಪಕ್ಕದಿಂದ ನಿಧಾನ ಬಿಡಿ. ಪೂರ್ಣ ಉಸಿರನ್ನು ಬಿಟ್ಟು ದೇಹವನ್ನು ಸಡಿಲ ಬಿಡಿ. ಹಾಗೆ ಈಗ ಮುಂದೆ ಬಾಗಿ ಮಾಡಿದ ನಂತರ ಹಿಂದೆ ಬಾಗಿ ಮಾಡುವಂಥ ಆಸನ ಅರ್ಧಚಕ್ರಾಸನ. ಎಲ್ಲ ನಿಮ್ಮ ಎಡಗಡೆ ಭಾಗಕ್ಕೆ ತಿರುಗಿಕೊಳ್ಳಿ. ಕಾಲುಗಳು ಭುಜದ ಅಂತರಕ್ಕೆ ಇಟ್ಕೊಳ್ಳಿ. ಎರಡೂ ಕೈಗಳನ್ನು ಸೊಂಟದ ಮೇಲೆ ತೆಗೆದುಕೊಳ್ಳಿ. ನಿಮ್ಮ ಎಲ್ಬೋಗಳು ಹಿಂದಕ್ಕೆ ಚಾಚಿರಲಿ. ಉಸಿರನ್ನ ತೆಗೆದುಕೊಂಡು ಕತ್ತನ್ನು ಹಿಂದಕ್ಕೆ ಬಾಗಿಸ್ತಾ ಬನ್ನಿ. ಸೊಂಟವನ್ನು ಮುಂದಕ್ಕೆ ತಳ್ಳಿ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5, 4, 3, 2, 1 ಆ್ಯಂಡ್ 0. ಮತ್ತೆ ನಿಧಾನ ವಾಪಸ್ ಕೈಯನ್ನು ಸಡಿಲ ಬಿಡಿ. ಉಸಿರನ್ನ ಬಿಡ್ತಾ ದೇಹವನ್ನು ಸಡಿಲ ಬಿಡಿ. ಮತ್ತೆ ಮುಂದಕ್ಕೆ ತಿರುಗಿ. ಈಗ ತ್ರಿಕೋಣ ಆಸನ. ಎರಡು ಕಾಲುಗಳನ್ನು 3 ಅಡಿಯಿಂದ 3.5 ಅಡಿ ಅಂತರದಲ್ಲಿ ಇಟ್ಕೊಳ್ಳಿ. ನಿಮ್ಮ ಬಲಪಾದವನ್ನು ಬಲಪಕ್ಕಕ್ಕೆ, ಎರಡು ಕೈಗಳು ಸೊಂಟದ ಮೇಲೆ ಬರಲಿ. ಈಗ ನಿಮ್ಮ ಬಲಗೈನ ಮೇಲೆ ಎತ್ತಿ ಉಸಿರನ್ನ ತೆಗೆದುಕೊಳ್ಳಿ. ನಿಧಾನವಾಗಿ ಬಲಗೈ ನಿಧಾನ ಬಲಪಕ್ಕಕ್ಕೆ ಬಾಗ್ತಾ ಬನ್ನಿ. ನಿಮ್ಮ ಬಲಪಾದದ ಪಕ್ಕ ಹಸ್ತವನ್ನು ಊರಿ ಭುಜವನ್ನು ತಿರುಗಿಸಿ ಎಡಗೈನ ಮೇಲಕ್ಕೆ ಚಾಚಿ ದೃಷ್ಟಿ ಮೇಲಕ್ಕೆ. ನಿಮ್ಮ ಎಡಗೈ ಬೆರಳುಗಳ ತುದಿಯಲ್ಲಿ. 5, 4, 3, 2, 1 ಆ್ಯಂಡ್ 0. ಮತ್ತೆ ನಿಧಾನ ವಾಪಸ್ ಬನ್ನಿ. ಉಸಿರನ್ನ ತೆಗೆದುಕೊಳ್ತಾ ಈಗ ಕೈಯನ್ನು ಮತ್ತೆ ಸೊಂಟದ ಮೇಲೆ ಇಟ್ಕೊಳ್ಳಿ. ಪಾದವನ್ನು ಬಲಪಾದವನ್ನು ಮುಂದಕ್ಕೆ ತಿರುಗಿಸಿ ಎಡಪಾದ ಎಡಪಕ್ಕಕ್ಕೆ. ಈಗ ನಿಧಾನ ಎಡಗೈನ ಮೇಲೆತ್ತಿ ಪೂರ್ಣ ಉಸಿರು ತೆಗೆದುಕೊಳ್ಳಿ. ಉಸಿರನ್ನ ಬಿಡ್ತಾ ನಿಧಾನ ಮುಂದಕ್ಕೆ ಬಾಗ್ತಾ ಹೋಗಿ ಎಡ ಪಾದದ ಪಕ್ಕ ಎಡ ಹಸ್ತ ಬರಲಿ. ಭುಜವನ್ನು ತಿರುಗಿಸಿ ಬಲಗೈನ ಮೇಲಕ್ಕೆ ಚಾಚಿ ಬೆರಳಿನ ತುದಿಯತ್ತ ಗಮನ ಕೇಂದ್ರೀಕೃತವಾಗಲಿ. 5, 4, 3, 2, 1 ಆ್ಯಂಡ್ 0. ಮತ್ತೆ ನಿಧಾನ ವಾಪಸ್ ನಿಧಾನ ಬನ್ನಿ. ಕೈಯನ್ನು ತೆಗೆದುಕೊಂಡು ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಎರಡು ಕಾಲುಗಳನ್ನು ಒಟ್ಟಾಗಿ ಸೇರಿಸಿ ಕೈಯನ್ನು ಸಡಿಲ ಬಿಡಿ. ಈಗ ನಿಂತು ಮಾಡುವಂಥ ಆಸನಗಳ ಅಭ್ಯಾಸ ಮುಗಿದಿದೆ. ಕುಳಿತು ಮಾಡುವಂಥ ಆಸನಕ್ಕೆ ಹೋಗೋಣ. ಸಮದಂಡಾಸನ. ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ನಿಧಾನ ಕೆಳಗಡೆ ಕೂತ್ಕೊಳ್ಳಿ. ಒಂದೊಂದೇ ಕಾಲನ್ನು ಮಡಿಸ್ತಾ ವಜ್ರಾಸನ ಸ್ಥಿತಿ. ಕೈಯನ್ನು ಸಡಿಲ ಬಿಡಿ. ಈಗ ಎರಡೂ ಕಾಲುಗಳನ್ನು ನಿಧಾನ ಮುಂದಕ್ಕೆ ಚಾಚಿ ಬಲಗಾಲು ನಂತರ ಎಡಗಾಲು. ಎರಡೂ ಕೈಗಳು ನಿಮ್ಮ ಸೊಂಟದ ಪಕ್ಕ ಇರಲಿ. ಬೆನ್ನು ನೇರ ಇರಲಿ. ದಂಡದ ಆಕಾರದಲ್ಲಿ ಒಂದು ಆಸನ ಇರೋದು ಸಮದಂಡಾಸನ ಅಂತ ಕರಿತೀವಿ. ಈಗ ಹೆಣ್ಣು ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾದಂಥ ಆಸನ ಭದ್ರಾಸನ. ಎರಡೂ ಪಾದಗಳನ್ನು ಸೇರಿಸಿ ಈಗ ನಿಮ್ಮ ಕಾಲು ಬೆರಳುಗಳನ್ನು ನಿಮ್ಮ ಕೈಯಿಂದ ಲಾಕ್ ಮಾಡಿ ಬೆನ್ನನ್ನು ನೇರ ಮಾಡಿ ನಾಭಿಯನ್ನು ಒಳಗಡೆ ಎಳ್ಕೊಳ್ಳಿ. ದೃಷ್ಟಿ ಮುಂದೆ ಕೇಂದ್ರೀಕರಿಸಿ. 5, 4, 3, 2, 1 ಆ್ಯಂಡ್ 0. ನಿಧಾನ ಕಾಲುಗಳನ್ನು ಮುಂದಕ್ಕೆ ಚಾಚಿ. ಈಗ ವಜ್ರಾಸನ. ಊಟವಾದ ನಂತರ ಮಾಡಬಹುದಾದಂಥ ಏಕೈಕ ಆಸನ ಅಂದರೆ ವಜ್ರಾಸನ. ಬಲಗಾಲನ್ನು ಮಡಿಸಿ ಬಲಪೃಷ್ಠದ ಕೆಳಗಡೆ ಇಟ್ಕೊಳ್ಳಿ. ಎಡಗಾಲನ್ನು ಮಡಿಸಿ ಎಡಪೃಷ್ಠದ ಕೆಳಗಡೆ ಇಡಿ. ಧ್ಯಾನಕ್ಕೆ ಪೂರಕವಾದಂಥ ಆಸನ. ದ್ರೋಣ ಮುದ್ರಾ. ಹಾಗೆ ಮಂಡಿಯ ಬಳಿ ನಿಮ್ಮ ಹಸ್ತ ಸ್ಪರ್ಶ ಆಗ್ತಾ ಇರಲಿ. ಕಣ್ಣನ್ನು ಮುಚ್ಚಿ ದೀರ್ಘ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡಿ. 5, 4, 3, 2, 1 ಆ್ಯಂಡ್ 0. ಕೈಯನ್ನು ಸಡ್ಲೆ ಬಿಡ್ತಾ ಕಣ್ಣನ್ನು ಬಿಡಿ. ನಿಧಾನವಾಗಿ ಮಂಡಿ ಮೇಲೆ ನಿಂತು ನಿಮ್ಮ ಎಡಪಕ್ಕಕ್ಕೆ ತಿರುಗಿ ಅರ್ಧ ಉಷ್ಟ್ರಾಸನ. ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ
ನಿಧಾನ ಸೊಂಟದ ಮೇಲೆ ಕೈಯನ್ನು ಇಡಿ. ಈಗ ನಿಮ್ಮ ಬೆರಳುಗಳು ಕೆಳಮುಖವಾಗಿರಲಿ. ಸೊಂಟವನ್ನು ತಳ್ಳಿ, ಕತ್ತನ್ನು ಹಿಂದಕ್ಕೆ ತೆಗೆದುಕೊಳ್ಳಿ, ಭುಜವನ್ನು ಹಿಂದಕ್ಕೆ ಬಾಗಿಸಿ, ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 and 0. ನಿಧಾನ ಮತ್ತೆ ನೇರ. ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ. ಈಗ ಬಲಹಸ್ತ ಬಲ ಹಿಂಬಡಿಯ ಮೇಲೆ, ಎಡಹಸ್ತ ಎಡ ಹಿಂಬಡಿಯ ಮೇಲೆ ಬಿಡಿ. ನಿಧಾನ ಕತ್ತನ್ನು ಹಿಂದಕ್ಕೆ ಬಾಗಿಸಿ. ನಿಮಗೆ ಹೆಚ್ಚು ಚೈತನ್ಯವನ್ನು ನೀಡುವಂಥ ಒಂದು ಆಸನ. ಬೆನ್ನು ನೋವಿಗೆ, ಗೂನು ಬೆನ್ನುಗೆ ಅತ್ಯಂತ ಸೂಕ್ತವಾದಂಥ ಆಸನ. ಹಾಗೆ ಆತಂಕ ಭಯ ನಿವಾರಣೆಗೆ ಅತ್ಯಂತ ಸುಂದರವಾದಂಥ ಆಸನ. 5 4 3 2 1 and 0. ನಿಧಾನವಾಗಿ ಮತ್ತೆ ಕೈನ ಮುಂದಕ್ಕೆ ತೆಗೆದುಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಕಾಲನ್ನು ಸ್ವಲ್ಪ ಅಗಲ ಮಾಡಿಕೊಂಡು ಈಗ ಕೈಗಳನ್ನು ಮುಂದಕ್ಕೆ ಚಾಚಿ ಶಶಂಕಾಸನಕ್ಕೆ ಹೋಗೋಣ. ಹಿಂದೆ ಬಾಗಿ ಮಾಡಿದ ಆಸನದ ನಂತರ ಮುಂದೆ ಬಾಗಿ ಮಾಡುವಂಥ ಆಸನ. ಎರಡು ಕಾಲುಗಳು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಮಂಡಿಗಳನ್ನು ಕೈಯನ್ನು ಮುಂದಕ್ಕೆ ಚಾಚ್ತಾ ಹೋಗಿ. ನಿಧಾನ ನಿಮ್ಮ ಗಲ್ಲವನ್ನು ನಿಮ್ಮ ಮ್ಯಾಟಿನ ಮೇಲೆ ಇಡಿ. ದೃಷ್ಟಿ ಮುಂದಕ್ಕೆ ಕೇಂದ್ರೀಕೃತವಾಗಲಿ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 and 0. ಈಗ ನಿಧಾನವಾಗಿ ಮತ್ತೆ ವಾಪಸ್ ಮಾಮೂಲಿ ಸ್ಥಿತಿಗೆ ಬನ್ನಿ. ಹಾಗೆ ಕಾಲುಗಳನ್ನು ಸಾಧ್ಯ ಆದಷ್ಟು ಇನ್ನೂ ಹಿಗ್ಗಿಸಿ ಸೊಂಟವನ್ನು ಸಡಿಲ ಮಾಡುವಂಥ ವಿಶಿಷ್ಟವಾದಂಥ ಆಸನ. ಸ್ತ್ರೀಯರಿಗೆ ಅತ್ಯಂತ ಉಪಯುಕ್ತವಾದಂಥ ಆಸನ ಉತ್ಥಾನ ಮಂಡುಕಾಸನ. ಗೂನು ಮೆನುಗಿಗೂ ಸಹ ನಿಮ್ಮ ಹೆಗಲಿನ ಕೀಲುಗಳನ್ನು ಹಿಗ್ಗಿಸ್ಲಿಕ್ಕೂ ಸಹ ಇದು ಅತ್ಯಂತ ಸೂಕ್ತವಾದಂಥ ಆಸನ. ಬಲಗೈನ ಮೇಲಕ್ಕೆ ಚಾಚಿ, ಎಡ ಭುಜದ ಮೇಲೆ ಇಡಿ ಅದರ ಹಿಂಭಾಗಕ್ಕೆ. ಹಾಗೆ ಎಡಗೈನ ಮೇಲಕ್ಕೆ ಚಾಚಿ ಬಲ ಭುಜದ ಹಿಂಭಾಗಕ್ಕೆ ಇಡಿ. ಈಗ ನಾಭಿಯನ್ನು ಒಳಗಡೆ ಎಳ್ಕೊಳ್ಳಿ. ಕತ್ತನ್ನು ನೇರ ಮಾಡಿ ದೃಷ್ಟಿ ಮುಂದಕ್ಕೆ ಕೇಂದ್ರೀಕರಿಸಿ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 and 0. ನಿಧಾನ ಕೈಗಳು. ಈಗ ಎಡಗೈನ ಮೇಲೆ ನೇರ ಚಾಚಿ, ನಂತರ ಬಲಗೈ. ಈಗ ನಿಧಾನ ಕೈಯನ್ನು ಮುಂದಕ್ಕೆ ತೆಗೆದುಕೊಂಡು ಬನ್ನಿ. ಈಗ ಕಾಲುಗಳನ್ನು ಸಡಿಲ ಬಿಡಿ. ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ. ಮುಂದಿನ ಆಸನ ವಕ್ರಾಸನ. ಈ ಒಂದು ಪಚನಕ್ರಿಯೆಗೆ ಅತ್ಯಂತ ಉತ್ತಮವಾದಂಥ ಆಸನ. ಈಗ ಏನು ಎಲ್ಲರೂ ಎದುರಿಸ್ತಿರುವಂಥ ಡಯಾಬಿಟಿಕ್ಸ್ ತೊಂದರೆಗೂ ಸಹ ಅತ್ಯಂತ ಸೂಕ್ತವಾದಂಥ ಆಸನ ವಕ್ರಾಸನ. ಈಗ ಬಲಗಾಲನ್ನು ಮಡಿಸಿ, ಬಲಹಸ್ತವನ್ನು ಹಿಂದೆ ಇಟ್ಕೊಳ್ಳಿ. ಎಡಗೈಯನ್ನು ನಿಧಾನ ಮೇಲಕ್ಕೆ ಚಾಚಿ. ಈಗ ಬಲಮಂಡಿಯನ್ನು ಬಳಸಿ ನಿಮ್ಮ ಬಲಪಾದದ ಪಕ್ಕ ಊರುವಂಥ ಪ್ರಯತ್ನ ಮಾಡಿ. ಈಗ ಸೊಂಟವನ್ನು ತಿರುಗಿಸಿ ಹಿಂದಕ್ಕೆ ನೋಡಿ, ದೃಷ್ಟಿ ಕೇಂದ್ರೀಕೃತವಾಗಲಿ ಹಿಂದಕ್ಕೆ. 5 4 ನಿಮ್ಮ ಎಡಗಾಲಿನ ಬೆರಳು ಸ್ವಲ್ಪ ಮುಂದಕ್ಕೆ ಚಾಚಿರಲಿ. 3 2 1 and 0. ಎಡಗೈನ ನೇರ ಮೇಲೆ ಚಾಚಿ, ಬಲಗಾಲನ ಮುಂದಕ್ಕೆ ಚಾಚಿ. ಈಗ ಎರಡು ಕೈಗಳು ಪಕ್ಕದಲ್ಲಿ ಬರಲಿ. ಈಗ ನಿಮ್ಮ ಎಡಗಾಲನ್ನು ಮಡಿಸಿ, ಎಡಗೈನ ಹಿಂದೆ ಇಟ್ಕೊಳ್ಳಿ. ಎಡ ಹಸ್ತ ನೆಲಕ್ಕೆ ಸ್ಪರ್ಶ ಆಗಲಿ. ಬಲಗೈನ ಮೇಲೆ ಚಾಚಿ, ಎಡಮಂಡಿಯನ್ನು ಬಳಸಿ ಎಡಪಾದದ ಪಕ್ಕ ಬಲ ಹಸ್ತವನ್ನು ಊರುವ ಪ್ರಯತ್ನ. ಈಗ ಭುಜವನ್ನು ಹಿಂದಕ್ಕೆ ತಿರುಗಿಸಿ, ದೃಷ್ಟಿ ಹಿಂದೆ ಇರಲಿ. 5 4 3 2 1 and 0. ನಿಧಾನವಾಗಿ ಬಲಗೈನ ಮೇಲೆ ಚಾಚಿ, ಕಾಲನ್ನು ಮುಂದಕ್ಕೆ ಚಾಚಿ. ಈಗ ಮುಂದಿನ ಆಸನ ಬೋರಲಾಗಿ ಮಲಗಿ ಮಾಡುವ ಆಸನ. ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ. ಮಕರಾಸನಕ್ಕೆ ವಿಶ್ರಾಂತಿಯ ಸ್ಥಿತಿ. ಮಕರ ಅಂತಂದರೆ ನಮ್ಮ ಒಂದು ಮೊಸಳೆಯ ಒಂದು ಆಕಾರದಲ್ಲಿ ಒಂದು ಸ್ಥಿತಿ ಇರೋದ್ರಿಂದ ಇದನ್ನು ನಾವು ಮಕರಾಸನ ಅಂತ ಕರಿತೀವಿ. ವಿಶ್ರಾಂತಿಗೆ ಸೂಕ್ತವಾದಂಥ ಆಸನ. ಈಗ ನಿಮ್ಮ ಬಲ ಕೆನ್ನೆ ಎರಡು ಹಸ್ತದ ಮೇಲಿರಲಿ. ನಿಧಾನವಾಗಿ ಉಸಿರು ತೆಗೆದುಕೊಂಡು ಉಸಿರನ್ನು ಬಿಟ್ಟು ದೇಹವನ್ನು ಸಡಿಲ ಬಿಡಿ. ಈಗ ಸರಳ ಭುಜಂಗಾಸನ. ಎರಡು ಕಾಲುಗಳು ಒಟ್ಟಿಗೆ ಸೇರಿಸಿ, ಎರಡು ಕೈಗಳನ್ನು ಮೊಣಕೈ ನೆಲಕ್ಕೆ ಸ್ಪರ್ಶ ಆಗುವಂತೆ ನಿಮ್ಮ ಮುಖದ ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ನಾಭಿಯವರೆಗೆ ನಿಮ್ಮ ದೇಹವನ್ನು ಎತ್ತುವ ಒಂದು ಪ್ರಯತ್ನ. ನಿಧಾನ ಉಸಿರು ತಗೊಳ್ತಾ ಮೇಲೆ ಬನ್ನಿ. ನಿಮ್ಮ ಮೊಣಕೈಯಿಂದ ಹೆಗಲಿನವರೆಗೆ ನೇರ ಇರಲಿ. ಉಸಿರು ತೆಗೆದುಕೊಂಡು ಉಸಿರನ್ನ ಬಿಡಿ. 5
4 3 2 1 ಆ್ಯಂಡ್ 0. ನಿಧಾನವಾಗಿ ಮತ್ತೆ ದೇಹನ ತೆಗೆದುಕೊಂಡು ಹೋಗಿ ಈಗ ಹಸ್ತದ ಮೇಲೆ ಭಾರವನ್ನು ತೆಗೆದುಕೊಂಡು ಭುಜಂಗಾಸನವನ್ನು ಮಾಡೋಣ. ಈಗ ನಿಧಾನ ಕೈಯನ್ನು ನೇರ ಮಾಡ್ತಾ ಬನ್ನಿ. ಮೊಣಕೈ ಪಕ್ಕದಲ್ಲೇ ಇರಲಿ, ದೇಹದ ಸಪೋರ್ಟ್ ತಗೊಳ್ಳಿ. ಈಗ ದೃಷ್ಟಿ ಮೊಣಕೈ ನಿಮ್ಮ ಗಲ್ಲವನ್ನು ಸ್ವಲ್ಪ ಮೇಲಕ್ಕೆತ್ತಿ ಆಕಾಶದ ಕಡೆ ದೃಷ್ಟಿಯನ್ನು ಕೇಂದ್ರೀಕರಿಸಿ. ಬೆನ್ನಿನ ನೋವಿಗೆ ಸೂಕ್ತವಾದಂಥ ಆಸನ, ಉಸಿರಾಟದ ಸಮಸ್ಯೆಗೆ ಅತ್ಯಂತ ಉಪಯುಕ್ತವಾದಂಥ ಆಸನ. 5 4 3 2 1 ಆ್ಯಂಡ್ 0. ಸ್ಲೋಲಿ ರಿಲೀಸ್. ಮತ್ತು ನಿಧಾನವಾಗಿ ಮಕರಾಸನದಲ್ಲಿ ವಿಶ್ರಾಂತಿ ಪಡೆಯಿರಿ. ಮುಂದಿನ ಆಸನ ಶಲಭಾಸನ. ಎರಡು ಕಾಲುಗಳನ್ನು ಒಟ್ಟಿಗೆ ಸೇರಿಸಿ ಈಗ ನಿಮ್ಮ ಎರಡೂ ಕೈಗಳನ್ನು ತೊಡೆಯ ಕೆಳಭಾಗದಲ್ಲಿ ಹಸ್ತ ಕೆಳಮುಖವಾಗುವಂತೆ ಇಟ್ಕೊಳ್ಳಿ. ಈಗ ಎರಡೂ ಕಾಲುಗಳನ್ನು ನಿಧಾನವಾಗಿ 60 ಡಿಗ್ರಿ ಕೋನದಲ್ಲಿ ಮೇಲೆತ್ತಿ ಸುಮಾರು ನೆಲದಿಂದ 2 ಅಡಿ ಮೇಲಕ್ಕೆ ಹೋಗಲಿ. 5 4 3 2 1 0. ನಿಧಾನ ಕಾಲನ್ನು ಕೆಳಗಡೆ ಬಿಡಿ. ಕೈಯನ್ನು ಮುಂದಕ್ಕೆ ತಂದು ಮಕರಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ. ಈಗ ಬೋರ್ಲಾಗಿ ಮಲಗಿ ಮಾಡುವಂಥ ಆಸನ ಮುಕ್ತಾಯ ಆಗಿದೆ. ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನ ಸೇತು ಬಂದ ಆಸನ. ಈಗ ನಿಧಾನವಾಗಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ನಿಮ್ಮ ಎರಡೂ ಕಾಲುಗಳನ್ನು ಭುಜದ ಅಗದಲ್ಲಿ ಇಟ್ಕೊಂಡು ಕಾಲುಗಳನ್ನು ಮಡಿಸಿ ನಿಮ್ಮ ಎರಡೂ ಹಸ್ತದಿಂದ ಕಣಕಾಲುಗಳನ್ನು ಇಟ್ಕೊಳ್ಳಿ. ಈಗ ಸೊಂಟವನ್ನು ನಿಧಾನವಾಗಿ ಮೇಲಕ್ಕೆ ಚಾಚ್ತಾ ಹೋಗಿ ಉಸಿರನ್ನ ತೆಗೆದುಕೊಳ್ಳಿ. ಈಗ ಅಂತಿಮ ಸ್ಥಿತಿಯಲ್ಲಿ ಉಸಿರು ತೆಗೆದುಕೊಂಡು ಉಸಿರು ಬಿಡುವಂಥ ಅಭ್ಯಾಸ. 5 4 3 2 1 ಆ್ಯಂಡ್ 0. ವೆರಿ ಗುಡ್. ನಿಧಾನವಾಗಿ ಕೆಳಗಡೆ ಬಿಡಿ. ಕಾಲುಗಳನ್ನು ಮುಂದಕ್ಕೆ ಚಾಚಿ. ಈಗ ಮುಂದಿನ ಆಸನ ಉತ್ಥಾನ ಪಾದಾಸನ. ನಿಧಾನವಾಗಿ ಎರಡು ಕಾಲುಗಳನ್ನು ಮೇಲೆತ್ತಾ ಬನ್ನಿ. 60 ಡಿಗ್ರಿಗೆ ನಿಲ್ಲಿಸ್ಕೊಳ್ಳಿ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 ಆ್ಯಂಡ್ 0. ನಿಧಾನ ಕೆಳಗಡೆ ಬಿಡಿ. ನಿಮ್ಮ ಒಂದು ಲೋವರ್ ಅಬ್ಡಮನ್ ಅಂತ ಏನು ಕರಿತೀವಿ, ಕಿಬ್ಬೊಟ್ಟೆಯ ಭಾಗದಲ್ಲಿರುವಂಥ ಕೊಬ್ಬನ್ನು ಕರಗಿಸಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಆಸನ. ಹಾಗೆ ಹೆಣ್ಣು ಮಕ್ಕಳುಗಳಿಗೆ ಋತುಚಕ್ರದ ಒಂದು ಸಮಸ್ಯೆಗೆ ಇದೊಂದು ಸೂಕ್ತವಾದಂಥ ಆಸನ. ಈಗ ಅರ್ಧ ಹಲಾಸನ. ಈಗ ಎರಡೂ ಕಾಲುಗಳ ನಿಧಾನವಾಗಿ 90 ಡಿಗ್ರಿ ನೇರಕ್ಕೆ ತೆಗೆದುಕೊಂಡು ಹೋಗೋರಿಗೆ ನಿಮ್ಮ ಕಾಲುಗಳು ಪಾದ ಸ್ವಲ್ಪ ಬೆರಳುಗಳನ್ನು ಸ್ವಲ್ಪ ಮಾತ್ರ ಆಕಾಶದ ಕಡೆಗಿರಲಿ. ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. 5 4 3 2 1 0. ಮತ್ತೆ ನಿಧಾನ ಕಾಲನ್ನು ಕೆಳಗಿಳಿಸ್ತಾ ಬನ್ನಿ. ವೆರಿಕೋಸ್ ಫೈನ್ ಮತ್ತು ಸೈಟಿಕಾ ತೊಂದರೆಗೆ ಅತ್ಯಂತ ಸೂಕ್ತವಾದಂಥ ಆಸನ. ಗ್ಯಾಸ್ಟ್ರಿಕ್ ನಿವಾರಣೆಗೂ ಸಹ ಇದೊಂದು ಅತ್ಯಂತ ಉತ್ತಮವಾದಂಥ ಆಸನ. ಅನಗತ್ಯವಾದಂಥ ವಾಯುವನ್ನು ದೇಹದಿಂದ ಹೊರಹಾಕಲು ಈ ಒಂದು ಅರ್ಧ ಹಲಾಸನ ಅನುಕೂಲವಾದಂಥ ಆಸನ. ಹಾಗೆ ಪವನ ಮುಕ್ತಾಸನ. ಎರಡು ಕಾಲುಗಳನ್ನು ಮತ್ತೆ ನಿಧಾನವಾಗಿ ಮಡಿಸ್ಕೊಂಡು ನಿಮ್ಮ ಹೊಟ್ಟೆಯ ಭಾಗಕ್ಕೆ ಒತ್ಕೊಳ್ಳಿ. ಎರಡೂ ಕೈಗಳನ್ನು ಕಾಲುಗಳನ್ನು ಬಳಸಿ ಗಲ್ಲವನ್ನು ನಿಮ್ಮ ಮಂಡಿಯ ಭಾಗಕ್ಕೆ ತೆಗೆದುಕೊಂಡು ಹೋಗಿ. ಪವನ ಮುಕ್ತಾಸನ. ದೇಹದಲ್ಲಿ ಬೇಡವಾದಂಥ ವಾಯುವನ್ನು ಹೊರಹಾಕುವಂಥ ವಿಶಿಷ್ಟವಾದಂಥ ಆಸನ ಪವನ ಮುಕ್ತಾಸನ. 5 4 3 2 1 0. ಈಗ ನಿಧಾನವಾಗಿ ಕಾಲುಗಳನ್ನು ನೇರ ಚಾಚಿ ಮುಂದಕ್ಕೆ ಬಿಡಿ. ಆಸನಗಳ ಅಭ್ಯಾಸವನ್ನು ಮುಗಿಸ್ತಾ ಇದ್ದೀವಿ. ಈಗ ಶವಾಸನದತ್ತ ಹೋಗ್ತಾ ಇದ್ದೀವಿ. ಈ ಒಂದು ಆಸನದ ನಂತರ ಪ್ರತಿಯ ಒಂದು ಹಂತದಲ್ಲಿ ನಾವು ಈ ಒಂದು ಶವಾಸನ ಮಾಡುವಂಥ ಅಗತ್ಯತೆ ತೀರಾ ಅನಿವಾರ್ಯ. ಈ ಒಂದು ಆಸನ ಮತ್ತು ಆಸನದ ನಂತರ ಶವಾಸನ, ಶವಾಸನದ ನಂತರ ಪ್ರಾಣಾಯಾಮ, ಧ್ಯಾನ, ಈ ಒಂದು ಅಭ್ಯಾಸಗಳು ನಿರಂತರವಾಗಿ ಸಾಗಬೇಕು. ಈಗ ಶವಾಸನ. ಇದುವರೆಗೂ ಆಸನಗಳನ್ನು ಮಾಡಿ ದೇಹವು ಒತ್ತಡಕ್ಕೊಳಗಾಗಿದೆ. ಈಗ ಇಡೀ ಶರೀರಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಬರೋಣ. ಇಡೀ ಶರೀರವನ್ನು
ನೆಲಕ್ಕೆ ಕುಸಿದು ಬಿಡಿ. ಮನಸ್ಸನ್ನ ಹಗುರ ಮಾಡಿಕೊಳ್ಳಿ. ದೇಹವನ್ನ ನನ್ನದಲ್ಲ ಎಂದು ಭಾವಿಸಿ ಮಾನಸಿಕವಾಗಿ ಇಡೀ ಶರೀರಕ್ಕೆ ವಿಶ್ರಾಂತಿಯನ್ನ ಕೊಡ್ತಾ ಬರೋಣ. ಮೊದಲಿಗೆ ನಿಮ್ಮ ಉಸಿರಾಟವನ್ನ ಗಮನಿಸಿ. ಉಸಿರಾಟವು ಮಂದಗತಿಯಲ್ಲಿರಲಿ. ನಾನು ಹೇಳುವಂತಹ ಭಾಗಗಳಿಗೆ ನಿಮ್ಮ ಗಮನವನ್ನ ತಗೊಂಡು ಬನ್ನಿ. ಆ ಭಾಗಗಳಿಗೆ ಸಂಪೂರ್ಣ ವಿಶ್ರಾಂತಿಯನ್ನು ಕೊಡ್ತಾ ಬರೋಣ. ಮೊದಲಿಗೆ ನಿಮ್ಮ ಮನಸ್ಸನ್ನ ಪಾದದ ಕಡೆಗೆ, ಪಾದದ ತುದಿ ಬೆರಳನ್ನ ಗಮನಿಸಿ, ಪಾದಗಳನ್ನ ಗಮನಿಸಿ, ಹಿಮ್ಮಡಿಯನ್ನ ಗಮನಿಸಿ, ಪಾದದ ಮಣಿಕಟ್ಟನ್ನ ಗಮನಿಸಿ. ಆ ಭಾಗಗಳಿಗೆ ಆಳವಾದ ವಿಶ್ರಾಂತಿ. ನಿಮ್ಮ ಮನಸ್ಸು ಮೀನಖಂಡಗಳ ಕಡೆಗೆ, ಹಾಗೆ ಮಂಡಿಯ ಭಾಗವನ್ನ ಗಮನಿಸಿ. ಮಂಡಿಯ ಚಿಪ್ಪು, ಮೂಳೆ, ಮಾಂಸಖಂಡಗಳಿಗೆ ಸುಂದರ ವಿಶ್ರಾಂತಿಯನ್ನ ಹರಡಿ. ನಿಮ್ಮ ಗಮನ ತೋಳಿನ ಕಡೆಗೆ, ಹಾಗೆ ನಿಮ್ಮ ಪುಷ್ಟವನ್ನ ನೆಲಕ್ಕೆ ಕುಸಿದು ಬಿಡಿ. ನಯವಾದ ವಿಶ್ರಾಂತಿಯನ್ನು ಹರಡಿ. ನಿಮ್ಮ ಉದರದ ಭಾಗವನ್ನ ಗಮನಿಸಿ. ಅಲ್ಲಿ ಆಗುವಂತಹ ಏರಿಳಿತವನ್ನ ಗಮನಿಸಿ. ಆ ಭಾಗಗಳಿಗೆ ಸುಂದರ ವಿಶ್ರಾಂತಿ. ನಿಮ್ಮ ಗಮನ ಎದೆಯ ಭಾಗಕ್ಕೆ, ಎದೆಯ ಭಾಗದಲ್ಲಿ ಆಗುವಂತಹ ಹುಬ್ಬುವಿಕೆ ಮತ್ತು ತಗ್ಗುವಿಕೆಯನ್ನ ಗಮನಿಸಿ. ಎದೆಯ ಗೂಡೊಳಗಿರುವ ಹೃದಯ ಭಾಗವನ್ನ ಗಮನಿಸಿ. ಆ ಭಾಗಗಳಿಗೆ ನಯವಾದ ವಿಶ್ರಾಂತಿ. ನಿಮ್ಮ ಕತ್ತಿನ ಭಾಗವನ್ನ ಗಮನಿಸಿ. ಆ ಭಾಗಕ್ಕೆ ಸಂಪೂರ್ಣ ವಿಶ್ರಾಂತಿ. ಭುಜದ ಭಾಗವನ್ನ ಗಮನಿಸಿ. ಭುಜದ ಸಂದು, ತೋಳು, ತೋಳಿನ ಮಣಿಕಟ್ಟು, ಹಸ್ತದ ಮಣಿಕಟ್ಟು, ತುದಿ ಬೆರಳುಗಳನ್ನ ಗಮನಿಸಿ. ಆ ಭಾಗಗಳಿಗೆ ಆಳವಾದ ವಿಶ್ರಾಂತಿಯನ್ನ ಹರಡಿ. ನಿಮ್ಮ ಗಮನ ಬೆನ್ನಿನ ಭಾಗಕ್ಕೆ, ಬೆನ್ನಿನ ಕಣಗಳನ್ನ ಗಮನಿಸಿ. ಸಂಪೂರ್ಣ ಬೆನ್ನಿನ ಭಾಗವನ್ನ ನೆಲಕ್ಕೆ ಕುಸಿದು ಬಿಡಿ. ಆ ಭಾಗಗಳಿಗೆ ಆಳವಾದ ವಿಶ್ರಾಂತಿಯನ್ನ ಹರಡಿ. ನಿಮ್ಮ ಮನಸ್ಸನ್ನ ಮುಖದ ಭಾಗಕ್ಕೆ ತಗೊಂಡು ಬನ್ನಿ. ಹಣೆಯ ಭಾಗ, ಹುಬ್ಬು, ಕಣ್ಣು, ಮೂಗು, ಕಿವಿ, ಬಾಯಿ, ಗಂಟಲುಗಳನ್ನ ಗಮನಿಸಿ. ಆ ಭಾಗಗಳಿಗೆ ಸುಂದರ ವಿಶ್ರಾಂತಿ. ರಿಲ್ಯಾಕ್ಸ್. ನಿಮ್ಮ ತಲೆಯ ಭಾಗವನ್ನ ಗಮನಿಸಿ. ಮೆದುಳಿನ ಭಾಗದಲ್ಲಿ ಹರಡುವ ನರನಾಡಿಗಳನ್ನ ಗಮನಿಸಿ. ಆ ಭಾಗಗಳಿಗೆ ಆಳವಾದ ವಿಶ್ರಾಂತಿ. ಮುಡಿಯಿಂದ ಪಾದದವರೆಗೆ, ಪಾದದಿಂದ ಮುಡಿಯವರೆಗೆ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿ. ಮನಸ್ಸಿಗೆ ವಿಶ್ರಾಂತಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಇಡೀ ಶರೀರವು
ವಿಶ್ರಾಂತಿಯಿಂದ ಸಂಪೂರ್ಣವಾಗಿ ಆನಂದಮಯವಾಗಿದೆ. ನಿಮ್ಮ ಮನಸ್ಸನ್ನು ಅಂತರ್ಪ್ರಪಂಚದಿಂದ ಬಾಹ್ಯ ಪ್ರಪಂಚಕ್ಕೆ ಹೊರತನ್ನಿ. ಇಲ್ಲಿ ಕೇಳುವಂತಹ ಶಬ್ದಗಳ ಕಡೆ ಗಮನ ಹರಿಸಿ. ವಾಹನಗಳ ಶಬ್ದ, ಪಶು ಪಕ್ಷಿಗಳ ಇಂಚರ, ಕ್ರಿಮಿ ಕೀಟಗಳ ಚೇಂಕಾರವನ್ನು ಆಲಿಸಿ. ಹಾಗೆ ಈ ತಣ್ಣನೆಯ ಗಾಳಿಯ ಅನುಭವವನ್ನು ನಿಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಉಳಿಸ್ಕೊಳ್ತಾ ನಿಮ್ಮ ಇಡೀ ಶರೀರಕ್ಕೆ ಚಾಲನೆಯನ್ನು ಕೊಡ್ತಾ ಬನ್ನಿ. ಪಾದಗಳಿಗೆ, ಕೈಗಳಿಗೆ, ತಲೆಯ ಭಾಗಕ್ಕೆ ಚಾಲನೆಯನ್ನು ಕೊಡಿ. ಇಡೀ ಶರೀರಕ್ಕೆ ಚಾಲನೆಯನ್ನು ಕೊಟ್ಟು ಒಮ್ಮೆ ದೀರ್ಘವಾಗಿ ಉಸಿರು ತಗೊಂಡು ಹೊಟ್ಟೆಯ ಭಾಗಕ್ಕೆ, ಎದೆಯ ಭಾಗಕ್ಕೆ ಚಾಲನೆಯನ್ನು ಕೊಡಿ. ಹಾಗೆ ಎರಡೂ ಕಾಲುಗಳನ್ನು ಸೇರಿಸಿ ಬಲಗೈ ಹಿಂದೆ ತಗೊಂಡೋಗೋಣ. ಎಡಗೈ ನಿಮ್ಮ ಎದೆಯ ಕೆಳಭಾಗದಲ್ಲಿ, ಎಡಗಾಲನ್ನು ಮಡಚಿ ಬಲ ಪಾರ್ಶ್ವಕ್ಕೆ ಹೊರಳಿ ಒಮ್ಮೆ ವಿಶ್ರಾಂತಿಯನ್ನು ಪಡೆಯಿರಿ. ಹಾಗೆ ನಿಧಾನವಾಗಿ ಬಲಪಾರ್ಶ್ವದಿಂದ ಮೇಲೆ ಎತ್ತುಕೊಳ್ಳೋಣ. ಮುಂದಿನ ಅಭ್ಯಾಸ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ. ಪದ್ಮಾಸನ. ಬೆನ್ನು ನೇರ, ಕಣ್ಣನ್ನು ಮುಚ್ಚಿ, ಮುಖ ಪ್ರಸನ್ನವಾಗಿರಲಿ. ಶವಾಸನದ ಸ್ಥಿತಿಯನ್ನು ಚೆನ್ನಾಗಿ ಅನುಭವಿಸಿದಿರಿ. ಚಾಲನಾ ಕ್ರಿಯೆ, ಆಸನಗಳು, ಶವಾಸನ ದೇಹಕ್ಕೆ ಮನಸ್ಸಿಗೆ ಅವಶ್ಯಕತೆ ಇರುವ ಶಕ್ತಿಯನ್ನು ಕೊಟ್ಟಿದೆ. 4 ಭಾಗದ ಪ್ರಾಣಾಯಾಮಗಳು. ಮೊದಲನೇದಾಗಿ ಕಪಾಲಭಾತಿ. ಮೆದುಳನ್ನು, ಇಡೀ ದೇಹದ ಶಾಖವನ್ನು ಒಮ್ಮೆಲೆ ಹೆಚ್ಚಿಸಿ ಮೆದುಳನ್ನು ಕ್ಲೀನ್ ಮಾಡಿ 3 ಬಾರಿ ನಿಧಾನಕ್ಕೆ ಇನ್ಹಲೇಷನ್, ಎಕ್ಸಲೇಷನ್. ತುಂಬ ಸ್ಲೋ ಇನ್ಹಲೇಷನ್, ಸ್ಲೋ ಎಕ್ಸಲೇಷನ್. ತಯಾರಿ ಆಗೋದು. ದೇಹ, ಮನಸ್ಸು, ಉಸಿರಾಟ 3 ತಯಾರಿ ಆಗೋದು. ಮೂರು ಉಸಿರಾಟಗಳ ನಂತರ ಡೀಪ್ ಎಕ್ಸಲೇಷನ್, ಡೀಪ್ ಇನ್ಹಲೇಷನ್. 1 ಇನ್ಹಲೇಷನ್ 20 ಸ್ಫೋಟಗಳು, ಅಂದರೆ 20 ಎಕ್ಸಲೇಷನ್ಸ್. ಸ್ಟಾರ್ಟ್. ರಿಲ್ಯಾಕ್ಸ್. ಮತ್ತೆ 2 ಡೀಪ್ ಇನ್ಹಲೇಷನ್, ಸಾಧಾರಣವಾದ ಡೀಪ್ ಎಕ್ಸಲೇಷನ್. ಇನ್ನೊಂದು ಸಲ ಕಪಾಲಭಾತಿ. ಡೀಪ್ ಇನ್ಹಲೇಷನ್ ಮತ್ತೆ 20 ಸ್ಫೋಟಗಳು. ರಿಲ್ಯಾಕ್ಸ್. ಮತ್ತೆ 2 ಡೀಪ್ ಇನ್ಹಲೇಷನ್, ಎಕ್ಸಲೇಷನ್. ನಿಧಾನಕ್ಕೆ ಉಸಿರಾಟವನ್ನು ಹದಕ್ಕೆ ತರ್ತಾ ಇದ್ದೀವಿ, ಸ್ಫೋಟಿಸ್ತೀವಿ, ಉಸಿರಾಟದ ಉಗ್ರತೆಯನ್ನು ಜಾಸ್ತಿ ಮಾಡ್ತೀವಿ, ಮತ್ತೆ ನಿಧಾನಕ್ಕೆ ಅದನ್ನ ಕಂಟ್ರೋಲಿಗೆ ತಗೋತೀವಿ. 3ನೇ ಬಾರಿ, ಕಡೆಯ ಬಾರಿ. 1 ಇನ್ಹಲೇಷನ್, 20 ಎಕ್ಸಲೇಷನ್. 20th ಎಕ್ಸಲೇಷನ್ನ ಡೀಪ್ ಆಗಿ ಮಾಡಿ. Deep inhalation and start. ರಿಲ್ಯಾಕ್ಸ್. ಮತ್ತೆ 2 ಸಾಧಾರಣವಾದ ಡೀಪರ್ ಉಸಿರಾಟಗಳು. ಉಸಿರಾಟಗಳಲ್ಲಿ ಅರ್ಜೆನ್ಸಿ ಇಲ್ಲ, ಒತ್ತಡ ಇಲ್ಲ, ಪ್ರೆಷರ್ ಇಲ್ಲ, ಆರಾಮದಲ್ಲಿ ಉಸಿರಾಟಗಳು.
ಇದು ದೇಹದ ಶಾಖವನ್ನು ಹೆಚ್ಚಿಸುತ್ತೆ. ಅನಾವಶ್ಯಕವಾಗಿ ಸ್ಟೋರ್ ಆಗಿರುವ ಎಲ್ಲ ಟಾಕ್ಸಿಕ್ ಡಸ್ಟ್, ಮೈಕ್ರೋ ಡಸ್ಟ್ಗಳನ್ನು ಹೊರಕ್ಕೆ ಹಾಕುತ್ತೆ. ಶ್ವಾಸಕೋಶವನ್ನು ಶುದ್ಧಿ ಮಾಡುತ್ತೆ, ಮೆದುಳನ್ನು ಶುದ್ಧಿ ಮಾಡುತ್ತೆ, ರಕ್ತವನ್ನು ಶುದ್ಧಿ ಮಾಡುತ್ತೆ. ಹೀಗೆ ನರಗಳಿಗೆ ಉಪಯೋಗವಾಗುವಂತಹ ನಾಡಿ ಶೋಧನ ಕ್ರಿಯೆ. ಕ್ಲೋಸ್ ಯುವರ್ ರೈಟ್ ನಾಸ್ಟ್ರಿಲ್. ನಾಸಿಕ ಮುದ್ರ. Close your right nostril. Slow inhalation, left nostril. 1, 2, 3, 4. Close your left. Right exhalation. 1, 2, 3, 4. Right inhalation. 1, 2, 3, 4. Left exhalation. 1, 2, 3, 4. ಇದು ಒಂದು ರೌಂಡ್. ಇನ್ನೊಂದು ರೌಂಡ್. ಲೆಫ್ಟ್ ಇನ್ಹಲೇಷನ್ 1, 2, 3, 4. ರೈಟ್ ಎಕ್ಸೇಲ್ 1, 2, 3, 4. ರೈಟ್ ಇನ್ಹೇಲ್ 1, 2, 3, 4. ಲೆಫ್ಟ್ ಎಕ್ಸೇಲ್ 1, 2, 3, 4. ಮೂರನೇ ಸುತ್ತು. ಲೆಫ್ಟ್ ಇನ್ಹೇಲ್ 1, 2, 3, 4. Right exhale 1, 2, 3, 4. Right inhale 1, 2, 3, 4. Left exhale 1, 2, 3, 4. ಮತ್ತೆ left inhale 1, 2, 3, 4. Right exhale 1, 2, 3, 4. Right inhale 1, 2, 3, 4. Left exhale 1, 2, 3, 4. ಕಡೆಯ ಸುತ್ತು. ಲೆಫ್ಟ್ ಇನ್ಹೇಲ್ 1, 2, 3, 4. ರೈಟ್ ಎಕ್ಸೇಲ್ 1, 2, 3, 4. ರೈಟ್ ಇನ್ಹೇಲ್ 1, 2, 3, 4. ಲೆಫ್ಟ್ ಎಕ್ಸೇಲ್ 1, 2, 3 and 4. ರಿಲ್ಯಾಕ್ಸ್. ನಾಡಿ ಶೋಧನ. ನಾಡಿ ಅಂದರೆ ನರ್ವ್ಸ್, ಶೋಧನ ಅಂದರೆ ಕ್ಲೀನಿಂಗ್. ನಾಡಿಗಳನ್ನು ಕ್ಲೆನ್ಸ್ ಮಾಡುವ, ಅದರ ಮುಖಾಂತರ ನಾಡಿಗಳ ಆಯಸ್ಸನ್ನು ಹೆಚ್ಚಿಸುವ ಈ ಕ್ರಿಯೆ ಪ್ರಾಣಾಯಾಮ. ಪ್ರಾಣಗಳ ಆಯಾಮ ಮಾಡ್ತಾ ಇದ್ದೀವಿ. ಹೀಟ್ ಆ್ಯಂಡ್ ಕೋಲ್ಡ್ ಬ್ಯಾಲೆನ್ಸ್ ಆಗುತ್ತೆ. ಪ್ರಕೃತಿಯ ಶಾಖ ಶೀತಗಳಿಗೆ ನಮ್ಮ ದೇಹ ಹೊಂದಿಕೊಳ್ಳೋದಕ್ಕೆ ಇದು ತಯಾರಿ ಮಾಡಿಕೊಳ್ಳುತ್ತೆ. ಮೂರನೇದು, ಗಂಟಲು, ನಾಲಿಗೆ ಡ್ರೈ ಆಗಿರುತ್ತೆ. ಶೀತಲಿ ಕ್ರಿಯೆ. ನಾಲಿಗೆಯನ್ನು ಸುರುಳಿ ಸುತ್ತಿ ಸ್ಲೋ ಡೀಪರ್ ಇನ್ಹಲೇಷನ್ ಬಾಯಿಯಲ್ಲಿ. ನಾಸ್ಟ್ರಿಲ್ ಎಕ್ಸಲೇಷನ್. ಆರಾಮಾಗಿ ಮೂಗಿಂದ ಆರಾಮದಲ್ಲಿ ಬಿಡಿ. ಮತ್ತೆ ಡೀಪ್ ಇನ್ಹಲೇಷನ್ ಬಾಯಿಯಲ್ಲಿ. ಸ್ಲೋ ಡೀಪರ್ ಎಕ್ಸಲೇಷನ್ ಮೂಗಿನಲ್ಲಿ. ಡೀಪ್ ಇನ್ಹಲೇಷನ್ ಮೂರನೇ ರೌಂಡ್. ಡೀಪ್ ಎಕ್ಸಲೇಷನ್ ಇನ್ನ 2 ಸಲ. ಡೀಪ್ ಇನ್ಹಲೇಷನ್. ಆಳಕ್ಕೆ ತಣ್ಣನೆಯ ಗಾಳಿ ಇಳಿಲಿ. ಅನಾವಶ್ಯಕವಾಗಿ ಶಾಖ. ಇನ್ನೊಂದು ರೌಂಡ್. ಗಂಟಲು ಒಣಗುವುದು, ಬಾಯಿ ಒಣಗೋದು, ಡ್ರೈನೆಸ್ ಎಲ್ಲ ಕಡಿಮೆ ಮಾಡುತ್ತೆ. ಹೆಚ್ಚು ಬಿಸಿಲುಗಾಲದಲ್ಲಿ ಪರಿಣಾಮಕಾರಿಯಾಗುವಂತಹ ಶೀತಲಿ ಕ್ರಿಯೆ. ರಿಲ್ಯಾಕ್ಸ್. 4ನೇದು ಭ್ರಾಮರಿ. ಷಣ್ಮುಖಿ ಮುದ್ರ. 2 ಕೈ ಹೆಬ್ಬೆರಳುಗಳನ್ನು ಕಿವಿಯ ಮೇಲೆ, ಬಾಕಿ ಬೆರಳುಗಳನ್ನು ಕಣ್ಣಿನ ಮೇಲೆ. 4 ಕೌಂಟ್ ಆಫ್ ಇನ್ಹಲೇಷನ್, 8 ಕೌಂಟ್ ಆಫ್ ಎಕ್ಸಲೇಷನ್ ಭ್ರಾಮರಿಯಲ್ಲಿ, ಅಂದರೆ ದುಂಬಿಯ ಜೇಂಕಾರದಲ್ಲಿ. ಸ್ಲೋ ಡೀಪರ್ ಇನ್ಹಲೇಷನ್, ದುಂಬಿಯ ಜೇಂಕಾರ. ಮತ್ತೊಂದು ಸಲ
Slow, deeper inhalation. ಮತ್ತೊಂದು ಸಲ. ಮಕಾರದ ದೀರ್ಘತೆಯನ್ನು ಜಾಸ್ತಿ ಮಾಡ್ತಾ ಬನ್ನಿ. ಇನ್ನ 2 ಸಲ. ಕಡೆಯ ಸಲ. ಸಾಧ್ಯ ಆದಷ್ಟು ಮಕಾರದ ದೀರ್ಘತೆ ಜಾಸ್ತಿ ಆಗಲಿ. ರಿಲ್ಯಾಕ್ಸ್. ಪ್ರಕೃತಿಯಲ್ಲಿ ಪ್ರಾಣ ಇದೆ, ನಮಗೆ ಅದರ ಅವಶ್ಯಕತೆ ಇದೆ. ಈ 4 ನಾವು ಮಾಡಿರೋದು ಪ್ರಾಣದ ಆಯಾಮವನ್ನು ಮಾಡಿದ್ದೀವಿ. ಮುಂದಿನ ಅವಧಿ ಧ್ಯಾನ ರವಿಶಂಕರ್ ಅವರು ನಡೆಸ್ಕೊಡ್ತಾರೆ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರೋಣ. ಕೈಗಳು ಚಿನ್ನಿದ್ರೆಯಲ್ಲಿರಲಿ. ವಿಪಶ್ಯನಾ ಧ್ಯಾನದ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಮುಖದ ಎಲ್ಲ ಸ್ನಾಯುಗಳನ್ನು ಸಡಿಲವಾಗಿಟ್ಕೊಳ್ಳೋಣ. ಹುಬ್ಬುಗಳು ಸಡಿಲವಾಗಿರಲಿ, ಮುಖದಲ್ಲಿ ಮಂದಹಾಸ ಇರಲಿ. ಇಡೀ ಶರೀರ ಸುಸ್ಥಿರ ಸ್ಥಿತಿಯಲ್ಲಿರಲಿ. ಮನಸ್ಸು ದೇಹ ಶಾಂತ ಮತ್ತು ಸ್ಥಿರ ಸ್ಥಿತಿ. ಮನಸ್ಸನ್ನು ಇದೀಗ ಬಾಹ್ಯ ಜಗತ್ತಿನ ಎಲ್ಲ ಚಟುವಟಿಕೆಗಳಿಂದ ವಿಮುಖಗೊಳಿಸ್ತಾ ಅಂತರಂಗದತ್ತ ಕೊಂಡೊಯ್ಯೋಣ. ಹೊರ ಜಗತ್ತಿನ ಯಾವುದೇ ಚಟುವಟಿಕೆ ನಮ್ಮನ್ನು ಆಕರ್ಷಿಸ್ತೇ ಇರಲಿ, ಬಾಧಿಸ್ತೇ ಇರಲಿ. ಮನಸ್ಸೀಗ ಕೇವಲ ಉಸಿರಾಟದತ್ತ ಶಾಂತ ಸರಳ ಉಸಿರಾಟವನ್ನು ಮಾಡುತ್ತೆ. ಉಸಿರಾಟ ಸಹಜವಾಗಿರಲಿ. ಸಹಜ ಉಸಿರಾಟ ಪ್ರಾಣಾಯಾಮದ ರೀತಿಯಲ್ಲ, ಅತ್ಯಂತ ಸಹಜವಾದಂಥ ಸರಳವಾದಂಥ ಶಾಂತ ಉಸಿರಾಟವನ್ನು ಗಮನಿಸ್ತಾ ಗ್ರಹಿಸ್ತಾ ಮಾನಸಿಕವಾಗಿ ಆ ಉಸಿರಾಟವನ್ನು ಹಿಂಬಾಲಿಸಿರಿ. ನಿಮ್ಮ ಮನಸ್ಸೀಗ ಮೂಗಿನ ಹೊರಳೆಯತ್ತ ಶಾಂತವಾಗಿ ರೇಚಕ ಮಾಡ್ತಾರೆ. ಇದೀಗ ಮನಸ್ಸು ಎದೆಯ ಏರಿಳಿತವನ್ನು ಗಮನಿಸಿ. ಎದೆಯತ್ತ ಮನಸ್ಸು ಶಾಂತ ಸರಳ ಸಹಜ ಉಸಿರಾಟವನ್ನು ಮುಂದುವರೆಸಿ. ಮನಸ್ಸು ಉದರ ಭಾಗದತ್ತ ವಿಶ್ವಾಸ ನಿಶ್ವಾಸಗಳೊಂದಿಗೆ ಉದರದ ಚಲನೆಯನ್ನು ಕೂಡ ಗಮನಿಸ್ಕೊಳ್ತಾ ಹೋಗೋಣ.
ಸರಳ ಶಾಂತ ಸಹಜ ಉಸಿರಾಟ. ಮನಸ್ಸು ಮತ್ತೊಮ್ಮೆ ಎದೆಯ ಭಾಗದತ್ತ ಸಹಜ ಸರಳ ಶಾಂತ ಉಸಿರಾಟ. ಶಾಂತವಾಗಿ ಹೃದಯದ ಬಡಿತವನ್ನು ಗಮನಿಸಿ. ಮನಸ್ಸೀಗ ನಾಸಿಕಾಗ್ರದತ್ತ ಉಶ್ವಾಸ ನಿಶ್ವಾಸವನ್ನು ಗಮನಿಸಿಕೊಳ್ಳೋಣ. ಸಹಜವಾಗಿ ಸರಳವಾಗಿ ಶಾಂತವಾಗಿ. ಮನಸ್ಸು ಅಂತರ ಜಗತ್ತಿನಿಂದ ಬಾಹ್ಯ ಜಗತ್ತಿಗೆ ನಿಧಾನವಾಗಿ ಚಲಿಸಿಕೊಂಡು ಹೊರ ಜಗತ್ತಿನ ಎಲ್ಲ ಶಬ್ದಗಳಿಗೆ ನಮ್ಮ ಕರ್ಣೇಂದ್ರಿಯಗಳು ಬೆರೆಸಿಕೊಂಡು ಬಾಹ್ಯ ಜಗತ್ತಿನ ಘಟನೆಗಳನ್ನು ಗಮನಿಸಿಕೊಳ್ಳೋಣ. ತಂಪಾದ ತಣ್ಣನೆಯ ಗಾಳಿ ದೇಹವನ್ನು ಕಾಯ್ದು ಹೋಗ್ತಿರೋದನ್ನು ಗಮನಿಸಿ. ದೂರದ ಹಕ್ಕಿಗಳ ಕಲರವನ್ನು ಎಲ್ಲವನ್ನು ಗಮನಿಸಿ ನಿಧಾನವಾಗಿ ಮನವನ್ನು ಪೂರ್ಣವಾಗಿ ತೆರೆದುಕೊಳ್ಳಿ. ಕಣ್ಣುಗಳನ್ನು ಬಿಡ್ತಾ ಸಹಜ ಸ್ಥಿತಿಯನ್ನು ತಲುಪೋಣ. ಎರಡೂ ಕೈಗಳನ್ನು ಒಂದಕ್ಕೊಂದಕ್ಕೆ ಸೇರಿಸ್ತಾ ಕಣ್ಣು, ಗಲ್ಲ, ಕೆನ್ನೆ ಎಲ್ಲದನ್ನು ಇಟ್ಕೊಂಡು ಸಾಗಿ ಸಹಜ ಸ್ಥಿತಿ. ಯೋಗ ಸಂಕಲ್ಪ. ನಾನು ಸಮಸ್ತ ಮಾನವ ಕುಲವನ್ನು ಪ್ರೀತಿಸುತ್ತಾ ಎಲ್ಲರಿಗೂ ಆರೋಗ್ಯ, ನೆಮ್ಮದಿ ಹಾಗೂ ಆನಂದವನ್ನು ಬಯಸುತ್ತೇನೆ. ನನ್ನ ಮಾತಿನಿಂದಾಗಲಿ ಕೃತಿಯಿಂದಾಗಲಿ ಇತರರಿಗೆ ನೋವನ್ನುಂಟು ಮಾಡದೆ ನಮ್ಮ ಸುತ್ತಲೂ ಸಮಾಜದ ಶಾಂತಿಯನ್ನು ಬಯಸುತ್ತೇನೆ. ನಾನು ಪ್ರತ್ಯೇಕವೆಂದು ತಿಳಿಯದೆ ಸಮಗ್ರ ವಿಶ್ವವೇ ನನ್ನೊಂದಿಗಿದೆ ಎಂದು ಬಯಸುತ್ತೇನೆ. ಎಂದಿಗೂ ಸಮಾಜದ ಹಿತವೇ ನನ್ನ ಹಿತವೆಂದು ಭಾವಿಸುತ್ತೇನೆ.
ಇದುವರೆಗೆ ಮೈಸೂರು ಜಿಲ್ಲೆಯ ವತಿಯಿಂದ ಮೈಸೂರು ಅರಮನೆ ಮುಂಭಾಗದಲ್ಲಿ ಜಿಲ್ಲಾಡಳಿತ ವತಿಯಿಂದ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವ 2020ರ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲರಿಗೆ ಹಾಗೆ ಅನುಮತಿ ನೀಡಿದಂತಹ ಜಿಲ್ಲಾಡಳಿತಕ್ಕೆ ನಮ್ಮ ಹೃದಯಪೂರ್ವಕವಾದಂಥ ನಮಸ್ಕಾರವನ್ನು ತಿಳಿಸ್ಕೊಳ್ತಾ, ಹಾಗೆ ಮೈಸೂರು ಜಿಲ್ಲೆ ಅಲ್ಲದೆ ಇಡೀ ಕರ್ನಾಟಕ, ಭಾರತ ಹಾಗೆ ವಿಶ್ವದ ವಿವಿಧೆಡೆಯಿಂದ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಯೋಗಾಭಿಮಾನಿಗಳಿಗೆ ನಮ್ಮ ಹೃದಯಪೂರ್ವಕವಾದಂಥ ನಮಸ್ಕಾರವನ್ನು ಮೈಸೂರಿನ ಮೂಲಕ ತಲುಪಿಸೋಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ. ಪತ್ರಿಕಾ ಮಾಧ್ಯಮದವರು ಈ ಒಂದು ಕಾರ್ಯಕ್ರಮವನ್ನು ನಿಮ್ಮೆಲ್ಲರಿಗೆ ತಲುಪಿಸಲಿಕ್ಕೆ ಜನರ ಪ್ರತಿಯೊಂದು ಮನೆಗೆ ತಲುಪಿಸಿ ಮನೆಯವರೊಂದಿಗೆ ಯೋಗವನ್ನು ಮಾಡುವಂಥ ಒಂದು ಪ್ರಧಾನಿಯವರ ಒಂದು ಘೋಷಣಾ ವಾಕ್ಯಕ್ಕೆ ಸುಪೂರಕವಾಗಿ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ, ಹಾಗೆ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ ನಮಗೆ ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್.